ಹಾಯ್ ಫ್ರೆಂಡ್ಸ್, ಬ್ಲೌಸು ಬ್ಯಾಕ್ ನೆಕ್ಗೆ ಡೋರಿ ಹೇಗೆ ಹೊಲಿಯುವುದು ಮತ್ತು ಹೇಗೆ ಕಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಕಾಟನ್ ಕ್ಲಾತ್ ತೊಗೊಂಡಿದ್ದೀನಿ. ಈ ಕಾಟನ್ ಕ್ಲಾತಲ್ಲಿ 1.5 ಇಂಚು ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಡೋರಿ ಕಟ್ ಮಾಡೋದು ತುಂಬ ಈಸಿ ಆಗುತ್ತೆ. ಈ ಥರ ಚಾಕ್ ಪೀಸಿಂದ ಮಾರ್ಕ್ ಮಾಡ್ಕೋಬೇಕು. ನಂತರ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ನಾವು ಅದನ್ನು ಕಟ್ ಮಾಡ್ಕೋಬೇಕು. ಹೊಸ್ದಾಗಿ ಕಲಿಯೋರಿಗೆ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಈ ಥರ ಕಟ್ ಮಾಡಿ ಇಟ್ಕೊಂಡು ನಂತರ ನಾವು ಕ್ಲಾತನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಈಗ ಹೊಲಿಗೆ ಹಾಕ್ಕೋಬೇಕು. ಸ್ವಲ್ಪ ನಾವು ಎಷ್ಟು ನೋಡ್ಕೊಂಬಿಟ್ಟು ಅಷ್ಟು ಹೊಲಿಗೆ ಹಾಕ್ಕೋಬೇಕು. ನೋಡಿ, ಈ ಥರ ಕೊನೆಗೆ ಹೊಲಿಗೆ ಹಾಕ್ಕೊತ ಬರಬೇಕು. ನಮಗೆ ಎಷ್ಟು ನೈಸಾಗಿ ಸಣ್ಣದಾಗಿ ಬೇಕಂದರೆ ಅಷ್ಟು ಸಣ್ಣದಾಗಿ ಮಾಡ್ಕೋಬೋದು ಡೋರಿನ. ಈಗ ದಾರನ ಕಟ್ ಮಾಡ್ಕೋಬೇಕು. ನಂತರ ನಾವು ಸ್ಟಿಚಿಂಗ್ ಹಾಕಿರ್ತೀವಲ್ಲ, ಅದ್ರ ಪಕ್ಕ ಜಾಸ್ತಿ ಕ್ಲಾತ್ ಇದ್ದರೆ ನಾವು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಡೋರಿ ತುಂಬ ಚೆನ್ನಾಗಿ ನೈಸಾಗಿ ಬರುತ್ತೆ. ಹೀಗೆ ಎಲ್ಲ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕು. ನಂತರ ನಾವು ಸೂಜಿ ತಗೋಬೇಕು, ದೊಡ್ಡ ಸೂಜಿ. ಹಾಗೆ ದಾರ ಕೂಡ ತಗೋಬೇಕು. ದಾರನ ನಾವು 2 ಎಳೆಯಾಗಿ ತಗೋಬೇಕು. 2 ಎಳೆ ತಗೊಂಡು ನಾವು ಈ ಸೂಜಿಯಲ್ಲಿ ನೋಡಿ, ಈ ಸೂಜಿಯಲ್ಲಿ ಈ ಥರ ಹಾಕ್ಕೊಂಡು ಮಡಚಿದರೆ 4 ಎಳೆ ಆಗುತ್ತೆ. ಈಗ ನಾವು ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡು ನಂತರ ನಾವು ಸ್ಟಿಚಿಂಗ್ ಮಾಡಿಟ್ಕೊಂಡಿದ್ದೀವಲ್ಲ ಡೋರಿನ, ನೋಡಿ ಈ ಥರ ನೀಡಲಿಂದ ಚುಚ್ಚಿ ಕೊನೆಗೆ ದಾರದ ಮಧ್ಯದಲ್ಲಿ ಸೂಜಿನ ಈ ಥರ ಹಾಕ್ಕೊಂಡು ಎಳ್ಕೋಬೇಕು. ಸೂಜಿನ ಉಲ್ಟಾ ಇಡಬೇಕು. ನೋಡಿ, ಈ ಥರ ಉಲ್ಟಾ ಇಟ್ಕೊಂಡು ಈ ಥರ ಎಳಿತಾ ಹೋಗಬೇಕು. ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನೀಡೆಲ್ಲ ನಾವು ಹೊರಗಡೆ ತೆಗಿಬೇಕು. ತೆಗೆದು ನಂತರ ಈ ಥರ ಎಳಿತಾ ಹೋಗಬೇಕು. ನೋಡಿ, ಹೊರಗಡೆ ಬಂದಿದೆ. ತುಂಬ ಈಸಿ. ಹೊಸದಾಗಿ ಕಲಿಯೋರು ಕೂಡ ಈ ವಿಡಿಯೋ ನೋಡಿ ತುಂಬ ಈಸಿಯಾಗಿ ಹೊಲಿಬೋದು, ಹಾಗೆ ಕಟ್ಟಿಂಗ್ ಕೂಡ ಮಾಡ್ಬೋದು. ನೋಡಿ, ಡೋರಿ ರೆಡಿಯಾಗಿದೆ. ಈಗ ಕ್ಲಾತಿಂದ ಹ್ಯಾಂಗಿಂಗ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೀರೆ ಕಲರ್ ಇರುತ್ತಲ್ಲ, ಆಪೋಸಿಟ್ ಕಲರ್ ಕ್ಲಾತ್ ತೊಗೊಂಡಿದ್ದೀನಿ. ಈ ಕ್ಲಾತಲ್ಲಿ ನಾವು 3 ಇಂಚು ಮಾರ್ಕ್ ಮಾಡ್ಕೋಬೇಕು. ಸೇಮು ಎಲ್ಲ ಕಡೆ 3 ಇಂಚು ತಗೊಂಡು ನಿಮಗೆ ಜಾಸ್ತಿ ಬೇಕಾದರೂ ಕೂಡ ಜಾಸ್ತಿ ತಗೋಬೋದು. ಚಿಕ್ಕದಾಗಿ ಬೇಕಂದರೆ ಈ ಥರ 3 ಇಂಚು ತಗೊಂಡು ಕಟ್ ಮಾಡ್ಕೋಬೇಕು. 2 ಪೀಸ್ ಬೇಕಾಗುತ್ತೆ. ಸೇಮ್ ಅದೇ ಸೈಜು ಕಟ್ ಮಾಡ್ಕೋಬೇಕು. ಈಗ ನಾವು ಡೋರಿನ ತಗೋಬೇಕು. ನಂತರ ಕಟ್ ಮಾಡಿರ್ತಕ್ಕಂಥ ಕ್ಲಾತನ್ನ ಈ ಥರ ಫೋಲ್ಡ್ ಮಾಡಿ ಅದ್ರ ಮಧ್ಯದಲ್ಲಿ ಡೋರಿನ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ನಂತರ ಚಾಕ್ ಪೀಸಿಂದ ಮಾರ್ಕ್ ಮಾಡ್ಕೊಂಡಿವಲ್ಲ, ಅದ್ರ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಒಂದು ಸರಿ ರಬ್ ಮಾಡಿಕೊಂಡು ಸ್ಟಿಚಿಂಗ್ ಹಾಕ್ಕೋಬೇಕು. ಇನ್ನೊಂದು ಸರಿ ಸ್ಟಿಚಿಂಗ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಕ್ಲಾತನ್ನ. ಈಗ ನೋಡಿ, ಇದನ್ನು ಸೀದಾ ಮಾಡ್ಕೋಬೇಕು. ಇದು ಕೂಡ ಸೇಮ್ ಅದೇ ಥರನೇ ಸ್ಟಿಚಿಂಗ್ ಮಾಡಬೇಕು. ತುಂಬ ಈಸಿ ಫ್ರೆಂಡ್ಸ್, ಡೋರಿ ಕಟ್ಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು. ಈ ಡೋರಿ ನಮಗೆ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ, ಬ್ಲೌಸ್ ಬ್ಯಾಕ್ ನೆಕ್ ತುಂಬ ಡೀಪ್ ಆದಾಗ
ಭುಜ ಜಾರಲಾರ್ದಾಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಡೋರಿ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಹೇಗೆ ಮಾಡೋದು ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.